ಇವತ್ತು GPSTR 2017ರಲ್ಲಿ ನಡೆದಿರತಕ್ಕಂಥ ಪೇಪರ್ 1 ಸಾಲ್ಯೂಷನ್ ಅನ್ನು ತಂದಿದ್ದೀನಿ. ಸೊ ಪೇಪರ್ 1 ನಲ್ಲಿ ಇರತಕ್ಕಂಥ ಒಂದು ಕೀ ಆನ್ಸರ್ಗಳು ಮತ್ತು ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ. ಇದು ಫಸ್ಟ್ ಪಾರ್ಟ್ ಇದೆ. ಸೊ ಮೊದಲಿಗೆ ನಾನು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಮುಂದೆ ಇನ್ನೊಂದು ಭಾಗದಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನ ಆಗಿರಬಹುದು, ಬೋಧನಾ ವಿಧಾನ, ಮೌಲ್ಯ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಪ್ರಬುದ್ಧತೆ ಬಗ್ಗೆ ನೋಡೋಣ. ಹೊಸಬರಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಇದು GPSTR 2017 ಕ್ವಶನ್ ಪೇಪರ್ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಇದು ಇದೆ 2019ರ ಒಂದು GPSTR ಕ್ವಶನ್ ಪೇಪರ್ ಅನ್ನ ಸಾಲ್ಯೂಷನ್ ಅನ್ನ ನಿಮಗೆ ಹಾಕ್ತೀನಿ. ಸೊ ಹೊಸಬರಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ನೋಡೋಣ ಪ್ರಶ್ನೆ ಮತ್ತು ಉತ್ತರಗಳು ಏನಿದಾವೆ ಅಂತ. ಪ್ರಶ್ನೆ ಒಂದಿತ್ತು, ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳಕ್ಕೆ ಏನಂತ ಕರೀತಾರೆ? ಸೊ ಅದನ್ನ ಯತಿ ಅಂತ ಕರೀತಾರೆ. ಸೊ ಫಸ್ಟಿಗೆ ನಾನು ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ತಾ ಇದ್ದೀವಿ, ಜನರಲ್ ಕನ್ನಡ. ಪ್ರಶ್ನೆ 2, ಆ ವಿದ್ವಾಂಸನು ಸಾಕ್ಷಾತ್ ಸರಸ್ವತಿ, ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ? ಇದು ಉಪಮಾಲಂಕಾರಕ್ಕೆ ಉದಾಹರಣೆ. ಪ್ರಶ್ನೆ 3, ಆದಿಕವಿ ಪಂಪನಿಗೆ ಆಶ್ರಯ ನೀಡಿದ ಪ್ರಸಿದ್ಧ ರಾಜ ಯಾರು? ಸರಿಯಾದ ಉತ್ತರ ನೃಪತುಂಗ. 4, ಸಕರ್ಮಕ ಧಾತು ಎಂದರೆ ಏನು? ನೋಡಿ, ಸಕರ್ಮಕ ಧಾತು ಅಂದರೆ ಕರ್ಮ ಪದವನ್ನ ಅಪೇಕ್ಷಿಸದ ಧಾತುವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸಕರ್ಮಕ ಧಾತು ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5, ಹೊಟ್ಟೆಕಟ್ಟು ಪಡೆನುಡಿಯ ಗೂಢಾರ್ಥ ಏನು? ನೋಡಿ, ಹೊಟ್ಟೆಕಟ್ಟು ಪಡೆನುಡಿಯ ಗೂಢಾರ್ಥ ಏನಪ್ಪಾ ಅಂತಂದ್ರೆ ಹೊಟ್ಟೆಗಾಗಿ ಖರ್ಚು ಮಾಡು. ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ಇವೆಲ್ಲವುಗಳು ಕೂಡ CSE ಅವರು ಆಫಿಸಿಯಲಿ ಕೀ ಆನ್ಸರ್ಸ್ ಗಳಿದ್ದಾವೆ. ಸೊ ಅಧಿಕೃತವಾಗಿರ್ತಕ್ಕಂಥ ಫೈನಲ್ ಕೀ ಆನ್ಸರ್ ಗಳಿಂದನೇ ನಾನು ನಿಮ್ಗೆ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಇಶ್ಯೂ ಮಾಡ್ತಾ ಇದ್ದೀನಿ ಈ ಆನ್ಸರ್ಸ್ಗಳನ್ನು. ಇದು ನಂದು ಒಂದು ಕೀ ಆನ್ಸರ್ಸ್ಗಳು ಅಲ್ಲ. ಓಕೆ, ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6, ಯಶೋಧರ ಚರಿತೆ ಕೃತಿಯ ಕರ್ತೃ ಯಾರು? ಯಶೋಧರ ಚರಿತೆ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ರನ್ನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 7, ಹಳಗನ್ನಡ ಪಂಚಮಿ ವಿಭಕ್ತಿ ಪ್ರತ್ಯಯ ಏನು? ಹಳಗನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಸಿಗತ್ತೆ. ಆಪ್ಷನ್ ಎ ಅ. 8, ಚಕ್ರಪಾಣಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಚಕ್ರಪಾಣಿ ಅಂತಕ್ಕಂಥದ್ದು ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಡಿ ಬಹುರ್ವೀಹಿ ಸಮಾಸ ಸರಿ ಉತ್ತರ. ಪ್ರಶ್ನೆ 9, ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ವರ್ಗೀಯ ವ್ಯಂಜನಗಳ 1 ಮತ್ತು 3ನೇ ಅಕ್ಷರಗಳು ಯಾವಾಗಿರ್ತವೆ ಅಂತ ಕೇಳಿದ್ದಾರೆ. ಅವು 1 ಮತ್ತು 3ನೇ ಅಕ್ಷರಗಳು ಅಲ್ಪ ಪ್ರಾಣಗಳು ಆಗಿರ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10, ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು? ಸೊ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 11 ನೋಡಿ, ಶಾಂತಲಾ ದೇವಿಯು ನಗರ ಪ್ರದಕ್ಷಿಣೆಗೆ ಹೊರಟಾಗ ಅವಳ ಜೊತೆಯಲ್ಲಿ ಯುವರಾಜ ಉದಯಾದಿತ್ಯನು ಹೋದನು. ಈ ವಾಕ್ಯದಲ್ಲಿ ಸರ್ವನಾಮ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ 11ರ ಸರಿಯಾದ ಉತ್ತರ ಹೋದನು ಅಂತಕ್ಕಂಥದ್ದು ಸರ್ವನಾಮ ಪದ ಸಿಗ್ತದೆ. ಪ್ರಶ್ನೆ 12, ಎರಡನೇ ನಾಗವರ್ಮನು ಬರೆದಿರ್ತಕ್ಕಂಥ ಕನ್ನಡದ ಪ್ರಸಿದ್ಧ ಛಂದಸ್ಸಿನ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ 12ರ ಸರಿಯಾದ ಉತ್ತರ ಕಾವ್ಯಾಲಂಕಾರ ಅಂತಕ್ಕಂಥದ್ದು ಎರಡನೇ ನಾಗವರ್ಮ ಬರೆದಿದ್ದ ಪ್ರಸಿದ್ಧ ಛಂದಸ್ಸಿನ ಕೃತಿ. 13, ಒಂದು ಪೂರ್ಣ ಕ್ರಿಯಾ ಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯಕ್ಕೆ ಏನಂತ ಕರೀತಾರೆ? ಅದನ್ನ ಸಾಮಾನ್ಯ ವಾಕ್ಯ ಅಂತ ಕರೀತಾರೆ. ಒಂದು ಪೂರ್ಣ ಕ್ರಿಯಾ ಪದದೊಂದಿಗೆ ಸ್ವತಂತ್ರವಾಗಿ ಅರ್ಥ ಕೊಡ್ತಕ್ಕಂಥ ಒಂದು ವಾಕ್ಯ. ಪ್ರಶ್ನೆ 14, ಈ ಕೆಳಗಿನವುಗಳಲ್ಲಿ ಯಾರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ? ಸೊ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಪ್ರಶ್ನೆ ಇತ್ತು. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪುರಂದರದಾಸರನ್ನ ಏನಂತ ಕರೀತಾರಪ್ಪ ಅಂದ್ರೆ ಕನ್ನಡದ ಸಂಗೀತದ ಪಿತಾಮಹ, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 15, ಸುಪ್ರಸಿದ್ಧ ಎಂಬುದರ ವಿರುದ್ಧ ಪದ ಏನು? ನೋಡಿ, ಸುಪ್ರಸಿದ್ಧ ಅಂತಕ್ಕಂಥದ್ದು ವಿರುದ್ಧಾರ್ಥಕ ಪದ ಏನು ಅಂತ ಕೇಳಿದ್ದಾರೆ. ಸುಪ್ರಸಿದ್ಧ ಇದರ ವಿರುದ್ಧಾರ್ಥಕ ಪದ ಕುಪ್ರಸಿದ್ಧ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 16, ಘೃತ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಘೃತ ಅಂದ್ರೆ ಏನಪ್ಪಾ ಅಂತಂದ್ರೆ ಎಣ್ಣೆ. ಆಪ್ಷನ್ ಎ ಎಣ್ಣೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. 17ಕ್ಕೆ ಹೋಗೋಣ. ವಿಶ್ವೇಶ್ವರಯ್ಯನವರು ಪೂರ್ವಜರು ಮೂಲತಃ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು. ಈ ವಾಕ್ಯದಲ್ಲಿ ಮೋಕ್ಷಗುಂಡಂ ಪದಕ್ಕೆ ಬಳಸಿರ್ತಕ್ಕಂಥ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಸೊ 17ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಎಸ್, ಅದು ವಾಕ್ಯವೇಷ್ಟನ ಚಿಹ್ನೆ. ವಾಕ್ಯವೇಷ್ಟನ ಚಿಹ್ನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 18,
ಕೆಳಗಿನವುಗಳಲ್ಲಿ ಅಚ್ಚ ಕನ್ನಡದ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಅಚ್ಚ ಕನ್ನಡದ ಪದ ಯಾವುದಪ್ಪ ಅಂದ್ರೆ ಡಿ ಋತು ಅಂತಕ್ಕಂಥದ್ದು ಸರಿಯಾದ ಉತ್ತರ. 19 ಕಸ್ತೂರಿ ಪದದ ತದ್ಭವ ರೂಪ ಏನು? ಸೊ ಕಸ್ತೂರಿ ಪದದ ತದ್ಭವ ರೂಪ ತುತ್ತೂರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 20 ಕಚೇರಿಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಿ. ಈ ವಾಕ್ಯವು ಯಾವ ಪ್ರಕಾರಕ್ಕೆ ಕೇಳಿದ್ದಾರೆ? ಇದಿತ್ತು ನಿಷೇಧಾರ್ಥಕ. ನಿಷೇಧಿಸಲಿ ಅಂತ ಇದೆಯಲ್ಲ, ಸೊ ಅದರಲ್ಲಿ ಏನು ಕೆಲಸ ಆಗದೇ ಇರೋದಿಲ್ಲ. ಸೊ ನಿಷೇಧಾರ್ಥಕ ರೂಪ ಅಂತ ಕರಿತೀವಿ. 21ಕ್ಕೆ ಹೋಗೋಣ. ಕನ್ನಡ ಸಾಹಿತ್ಯದಲ್ಲಿ ರತ್ನತ್ರಯರು ಅಂತ ಯಾರನ್ನ ಕರಿತೀವಿ? ಸೊ ಯಾರನ್ನ ರತ್ನತ್ರಯ ಅಂತ ಕರಿತೀವಪ್ಪ ಅಂತಂದ್ರೆ ಅವರೇ ಪಂಪ, ನೃಪತುಂಗ ಮತ್ತು ರನ್ನ. ಸೊ ಪಂಪ, ನೃಪತುಂಗ, ರನ್ನರನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ರತ್ನತ್ರಯರು ಅಂತ ಹೇಳ್ತಾರೆ. ಪ್ರಶ್ನೆ 22 ಸೊಪ್ಪು ಸದೆ ಪದವು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ? ನೋಡಿ ಏನು ಸೊಪ್ಪು ಸದೆ. ಸೊ 22ರ ಸರಿಯಾದ ಉತ್ತರ ಇದು ಸಮನಾರ್ಥಕ ಪದಕ್ಕೆ ಸೇರಿದೆ ಅಂತಕ್ಕಂಥದ್ದು. 23 ವಿದ್ಯಾರ್ಥಿ ಅಂತಕ್ಕಂಥ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸೊ ವಿದ್ಯಾರ್ಥಿ ಅಂತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಇತ್ತು ಎಸ್, ಅದು ರೂಢನಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 24ರಲ್ಲಿದೆ ನೋಡಿ ಅಷ್ಟೈಶ್ವರ್ಯ ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ 24ರಲ್ಲಿ ಬಿ ಎನ್ ಸಂಧಿ ಇದು ಸರಿಯಾಗಿರತಕ್ಕಂಥ ಉತ್ತರ ಆಗಿತ್ತು. ಸೊ ಯಾವುದು ಅಷ್ಟೈಶ್ವರ್ಯ. ನೆಕ್ಸ್ಟ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು ಸಜಾತಿಯ ಒತ್ತಕ್ಷರಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಓಕೆ, ಸಜಾತಿಯ ಸಂಯುಕ್ತಾಕ್ಷರದ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಸಜಾತಿಯ ಸಂಯುಕ್ತಾಕ್ಷರ ಪದ ಯಾವುದಿದೆಪ್ಪ ಅಂತಂದ್ರೆ ಚಿಕ್ಕಪ್ಪ ಅಂತಕ್ಕಂಥದ್ದು ಸಜಾತಿಯ ಸಂಯುಕ್ತಾಕ್ಷರ ಪದಕ್ಕೆ ಉದಾಹರಣೆ ಆಗಿತ್ತು. ಸೊ ವಿದ್ಯಾರ್ಥಿಗಳೇ ಇಷ್ಟಿತ್ತು ಸಾಮಾನ್ಯ ಕನ್ನಡದಲ್ಲಿರ್ತಕ್ಕಂಥ 25/2017 GPSTR ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ದಯಮಾಡಿ ಇಲ್ಲಿರ್ತಕ್ಕಂಥ ಉತ್ತರಗಳನ್ನ ನಾವು ಕೀ ಆನ್ಸರ್ ಇರ್ತಕ್ಕಂಥ ಉತ್ತರಗಳನ್ನ ತೆಗೆದುಕೊಂಡಿದ್ದೀವಿ. ಪ್ರಶ್ನೆಗಳ ಹರಿವನ್ನು ತಾವುಗಳು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಿ. ಸೊ ಯಾವ ತರನಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳದಾಗಿರ್ತಕ್ಕಂಥ ಒಂದು ವ್ಯಾಲ್ಯೂ ಏನಾಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ತಮಗೆ ಗೊತ್ತಿರಬೇಕು. ಓಕೆ, ಸೊ ಇಷ್ಟಿತ್ತು ವಿಶೇಷವಾಗಿರ್ತಕ್ಕಂಥ GPSTR ಅನ್ನ ಪ್ರಿಪ್ರೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಈ ಪ್ರಶ್ನೆಗಳ ಉತ್ತರಗಳನ್ನು ನೀವು ತಿಳಿದುಕೊಳ್ಳಲೇಬೇಕು. ಇದೇ ತರನಾಗಿರ್ತಕ್ಕಂಥ ಯಾವೆಲ್ಲ ಘಟಕಗಳ ಮೇಲೆ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಆ ಕನ್ನಡ ವಿಭಾಗದಲ್ಲಿ ಯಾವೆಲ್ಲ ಪಾಠಗಳನ್ನ ನೀವು ಒತ್ತು ಕೊಡಬೇಕಂತಕ್ಕಂಥದ್ದನ್ನು ತಿಳಿದುಕೊಂಡು ಸೊ ಈ ವರ್ಷನೂ ಕೂಡ 2021ರ GPSTR ತಯಾರಿಗೆ ತಾವು ಏನು ಮಾಡ್ಬೋದು, ತಯಾರಿಯನ್ನು ಮಾಡ್ಬೋದು ಅಂತಕ್ಕಂಥದ್ದು. ಸೊ ಅದಕ್ಕಾಗಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಸೊ ಹೋಪ್ ಇವೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು.